ರೈತರು 9 ದಿನಗಳ ಕಾಲ ನಿರಂತರ ಹೋರಾಟವನ್ನು ನಡೆಸಿದ್ರು. ಆದರೂ ಕೂಡ ಸೌಜನ್ಯಕ್ಕೆ ಬಂದಿಲ್ಲ ಅಲ್ಲಿನ ಒಂದು ಸಂಸದರು. ಎಷ್ಟು ದಿನ ಹೋರಾಟ ಮಾಡಿದ್ರು ಕೂಡ ಸುಮ್ಮನೆ ಇದ್ರು. ಬೇರೆ ಬೇರೆ ಒಂದು ನಾಯಕರು ಬಂದಿದ್ರು. ಆದರೆ ಅಲ್ಲಿನ ಚಿಕ್ಕೋಡಿಯ ಸಂಸದರು ಸಂಸದೆ ಬರಲಿಲ್ಲ. ಅಲ್ಲಿಗೆ ಚಿಕ್ಕೋಡಿಯ ಸಂಸದೆ ಯಾರಿದ್ದಾರೆ, ಪ್ರಿಯಾಂಕಾ ಜಾರಕಿಹೊಳಿ ಬಂದಿಲ್ಲ. ಆದರೆ ಅವರು ಕಪ್ಪಲಗುದ್ದಿಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಹೋರಾಟ ನಡಿಬೇಕಾದ್ರೆ ಬಂದಿಲ್ಲ. ನಾವು ರೈತರ ಪರ ದನಿ ಇದ್ದೀವಿ ಅನ್ನಕೊಟ್ಟಂಥ ರೈತರ ಋಣ ಇದೆ ನಮ್ಮ ಮೇಲೆ. ನಾವು ರೈತರ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಏನಂತೆ, ಬಂದಿಲ್ಲ ಅಂದರೆ ಏನಂತೆ. ನಮ್ಮ ಸರ್ಕಾರ ಈಗಾಗಲೇ 3,300 ರೂಪಾಯಿ ಒಂದು ನಿಗದಿ ಮಾಡಿದೆ ಬೆಲೆಯನ್ನು ಅಂತ ಹೇಳುತ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ಒಂದು ಶಾಲೆಯಲ್ಲಿ ಏನು ಶತಮಾನೋತ್ಸವ ಕಾರ್ಯಕ್ರಮ ಇತ್ತು, ಅದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೋರಾಟ ನಡೆದರೂ ಕೂಡ ಬಂದಿಲ್ಲ. ಸಂಸದೆಯವರು ಇಲ್ಲಿಗೆ ಬಂದಿದ್ದಾರೆ. ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು ರೈತರು. ಆಗಲೂ ಕೂಡ ಬಂದಿರಲಿಲ್ಲ, ಇವರು ಕಾಣಿಸ್ಕೊಂಡಿಲ್ಲ. ಸರ್ಕಾರದ ನಿಗದಿತ ಬೆಲೆ ಕೊಡದ ಒಂದು ಕಾರ್ಖಾನೆ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳಾಗಿ. ಮತ್ತೊಮ್ಮೆ ಚರ್ಚೆ ಮಾಡಲು ನಾನು ಸೂಚನೆ ಮಾಡಿದಂತ ಪ್ರಿಯಾಂಕಾ ಹೇಳಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಯಾಕಂದರೆ ನೆರೆ ಜಿಲ್ಲೆಯ ಒಂದು ಸಂಸದರು, ಸಚಿವರು ಹಾಗೂ ಸಕ್ಕರೆ ಸಚಿವರ ಬಂದು ಭೇಟಿ ಕೊಟ್ಟಿದ್ರು ಕೂಡ ಈ ಒಂದು ಸಂಸದೆ ಬಂದಿರಲಿಲ್ಲ. ಏನು ನಮಗೆ ಒಂದು ನಮ್ಮ ನೆಮ್ಮದಿಗೆ ಭಂಗವೇ ಇಲ್ಲ ಅಂತ ರೀತಿಯಲ್ಲಿ ನಡೆದುಕೊಳ್ತಿದ್ದಂಥ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನಿಜಕ್ಕೂ ಕೂಡ ರೈತರಿಗೆ ಸಮಸ್ಯೆಯಾದಾಗ ಯಾವುದೋ ಒಂದು ವಿಚಾರವಾಗಿ ಹೋರಾಟವನ್ನು ನಡೆಸ್ತಾ ಇರುವಾಗ ನಿರಂತರವಾಗಿ 9 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರು ಕೂಡ ಇವರು ಈ ಸಂಸದೆ ತಿರುಗಿ ನೋಡಿರಲಿಲ್ಲ, ರೈತರ ಹತ್ರ ಬಂದಿರಲಿಲ್ಲ, ಏನಾಗ್ತಾ ಇದೆ ಅಂತ ಪ್ರಶ್ನೆ ಮಾಡಿರಲಿಲ್ಲ, ಕೇಳಲಿಲ್ಲ, ಸಮಾಧಾನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿರಲಿಲ್ಲ. ಆದರೆ ಈಗ ಯಾವುದೋ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಇಲ್ಲ ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದ ಬೆಲೆ ನಾವು ಹೋರಾಟಕ್ಕೆ ಬಂದಿಲ್ಲ ಅಂದರೆ ಏನು, ಅಲ್ಲಿ ಬಂದು ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಏನು, ರೈತರ ಜೊತೆ ಮಾತಾಡಿಲ್ಲ ಅಂತಂದ್ರೆ ಏನು, ನಮ್ಮ ಸರ್ಕಾರ ಕೊಟ್ಟಿದೆಯಲ್ಲ ಅನ್ನೋಂಥ ರೀತಿಯಲ್ಲಿ ಉದಾಸೀನವಾದಂತಹ ಉತ್ತರ ಇದು. ಸಂಸದರೇ ಏನಿದ್ದಾರೆ ನೀವು, ಪ್ರಿಯಾಂಕಾ ಜಾರಕಿಹೊಳಿ ಅವರೇ ನೀವು ಗಮನಿಸಿ, ಓಟು ಕೊಡುವಂತಹ ಒಂದು ಸಮಯದಲ್ಲಿ ಅಥವಾ ಓಟ್ ಹಾಕುವಂತಹ ಸಮಯದಲ್ಲಿ, ಎಲೆಕ್ಷನ್ ಬಂದಂತಹ ಸಮಯದಲ್ಲಿ ಹಿಂಗೆ ಮಾಡ್ತೀರಾ ನೀವು? ಬೇಡ ಎಲೆಕ್ಷನ್ ಬಂದಿತ್ತೆ ಅವ್ರ ಕೆಲಸ ಓಟ್ ಹಾಕೋದು ಹಾಕ್ಕೊಳ್ತಾರೆ, ಯಾರು ಗೆಲ್ತಾರೆ ಅವ್ರು ಗೆಲ್ಲಿ ಅಂತ ಸುಮ್ಮನೆ ಆಗ್ತಾರೆ. ಇಲ್ಲ ತಾನೆ, ನಮಗಾಕಿ ಅಂತ ಹೋಗಿ ಕೇಳ್ಕೊಳ್ತಿರ್ತಾನೆ. ಅದೇ ರೀತಿಯಲ್ಲಿ ಸಮಸ್ಯೆ ಬಂದಾಗ ಕೂಡ ನೀವು ಹೋಗಬೇಕು, ಕೇಳಬೇಕು, ರೈತರ ಬಗ್ಗೆ ಗಮನ ಕೊಡಬೇಕು. ಅದು ಬಿಟ್ಟು ನಾನು ಹೋಗಿಲ್ಲ ಅಂದರೆ ಏನಾಯಿತು, ಸರ್ಕಾರ ಘೋಷಣೆ ಮಾಡಿದೆಯಲ್ಲ ಅನ್ನುವಂಥ ರೀತಿಯಂತಹ ಉದಾಸೀನವಾದಂಥ ಮಾತುಗಳು ಯಾಕೆ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಅಂತ ಹೇಳಿದ್ದೀವಿ, ಹಾಗೆ ಈಗ ಅಂತ ಹೇಳಿದ್ದಾರಂತೆ. ರೈತರು ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಬೇಜಾರಾಗಿದ್ದಾರೆ. ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಆಗ ಮಾತನಾಡಿದ್ದಾರೆ ಇವರು. ಗುದ್ದಿ ಗ್ರಾಮದಲ್ಲಿ ಬಹಳ ಅತ್ಯಂತ ಯಶಸ್ವಿಯಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶತಮಾನೋತ್ಸವದ ಸಮಾರಂಭ ಬಹಳ ಯಶಸ್ವಿಯಾಗಿ ಜರುಗಿದೆ. ಎಲ್ಲ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಮತ್ತು ಎಲ್ಲ ಮುಖ್ಯೋಪಾಧ್ಯಾಯ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಧನ್ಯವಾದಗಳು. ಹಾಗೂ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಮೇಲೆ ಫೋಕಸ್ ಮಾಡಿ ತಮ್ಮ ಜೀವನ ರೂಪಿಸ್ಕೊಳ್ಬೇಕಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ತಮ್ಮ ಗ್ರಾಮದ ಹೆಸರು, ತಮ್ಮ ಪೋಷಕರ, ತಮ್ಮ ಶಾಲೆಯ ಹೆಸರನ್ನು ಅವ್ರು ತಂದು ಕೊಡ್ತಾರೆ ನನಗೆ ಭಾವಿಸ್ತೇನೆ. ಮೇಡಮ್, ಈಗ ರೈತ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ. ಸುಮಾರು 9 ದಿನಗಳ ಕಾಲ ರೈತರು ಏನು ಹೋರಾಟ ಮಾಡ್ತಾಯಿದ್ರು, ತಮ್ಮ ಅನುಪಸ್ಥಿತಿಯಲ್ಲಿ ಎದ್ದು ಕಾಣ್ತಾ ಇತ್ತು, ಅದ್ರ ಬಗ್ಗೆ ತಾವು ಇಲ್ಲ ಅನುಪಸ್ಥಿತಿ ಅಂದರೆ ಏನಾಯ್ತು, ಬಟ್ ನಮ್ಮ ಸಪೋರ್ಟ್ ಯಾವಾಗಲೂ ರೈತರ ಪರವಾಗಿ ಇದ್ದೇ ಇದೆ. ಯಾಕಂದರೆ ಅನ್ನ ಕೊಡುವ ರೈತರವರು, ಯಾವತ್ತೂ ಅವ್ರ ಋಣನ ನಾವು ತೀರ್ಸೋಕ್ಕಾಗಲ್ಲ. ಬಟ್ ಹಾಗಾಗಿ ನಮ್ಮ ಸರ್ಕಾರ ವತಿಯಿಂದ ಈಗಾಗಲೇ ಘೋಷಣೆ ಆಗಿದೆ, 3,300 ರೇಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ರೈತರು ಕೂಡ ಯಶಸ್ವಿಯಾಗಿ ಅವರು ಕೂಡ ಖುಷಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಕೆಲವೊಂದಿಷ್ಟು ಕಾರ್ಖಾನೆಯವರು ಆ ಬಿಲ್ಲನ್ನು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಅದು ಆಯಾ ಜಿಲ್ಲೆಗಳ ಮಂತ್ರಿಗಳ ಜೊತೆ ಜಿಲ್ಲಾಧಿಕಾರಿಗಳು ಡಿಸ್ಕಸ್ ಮಾಡಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂತ ನನಗೆ ಅನಿಸಿಕೆ ಇದೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲೇ ಒಳಪಟ್ಟಿರ್ತಾರೆ ಕಾರ್ಖಾನೆಗಳು ಆ ಒಂದು ದರವನ್ನು ಕೊಡ್ತಾ ಇಲ್ಲ. ಹೌದೌದು, ಕಾರ್ಖಾನೆಯವರು ಅದ್ರ ಬಗ್ಗೆ ಅವರು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕರೆಸಿದ್ದಾರೆ, ಮೀಟಿಂಗ್. ಮತ್ತು ಬೇಕಾದರೆ ಇನ್ನೊಂದು ಬಾರಿ ಮತ್ತೆ ಎಲ್ಲ ಕಾರ್ಖಾನೆಯ ಮಾಲೀಕರು ಮತ್ತು ಯಾರು MDಗಳಿದ್ದಾರೆ ಅವ್ರು ಕರೆಸಿ ಇನ್ನೊಂದು ಸತಿ ಮೀಟಿಂಗ್ ಮಾಡಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.